ದಿವಾಕರ್ ಅಂತ. ನಮಸ್ಕಾರ ದಿವಾಕರ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಸರ್. ಸರ್ ಮೊದಲು ನಿಮ್ಮ ಪವರ್ ಟಿವಿ ರಾಕೇಶ್ ಅವ್ರಿಗೂ ಪ್ರಣೂತ್ ಅವ್ರಿಗೂ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಸರ್. ರಾಕೇಶ್ ಸರ್, ಪ್ರಣೂತ್ ಅವ್ರಿಗೂ ಸೆಕ್ಯೂರಿಟಿ ಕೊಡ್ಸ್ಬೇಕು ಸರ್ ನೀವು. ಹೇಳಿ ಸರ್, ಹೇಳಿ ಸರ್. ಸರ್ ಇದು ಫಸ್ಟ್ ಏನ್ ಹೇಳೋದು ಅಂತಿದ್ದೀನಿ ಅಂದ್ರೆ, ಅವತ್ತು ಯಾರೊಬ್ರು 3 ಸತಿ ಬೆಡ್ಶೀಟು 3 ಸತಿ ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಸರ್. ಹೌದು ಹೌದು. ಅಷ್ಟೆಲ್ಲ ಮಾಡುವಾಗ ಮನೆ ಹೆಂಗಸರಿಗೆ ಗೊತ್ತಿರಲ್ವ ಸರ್? ಮನೆ ಹೆಂಗಸರಿಗೆ ಗೊತ್ತಿರಲ್ವ ಸರ್ ಅದು? ನೀವು ಹೇಳಬೇಕು, ತಿಳಿದವರು. ನಾನು ಇವ್ರನ್ನ 85ರಿಂದ ನೋಡ್ತಾ ಇದ್ದೀನಿ ಸರ್, ರೇವಣ್ಣನ. ಒಬ್ರು MLA ಇದ್ರು, ಅವರು ಈಗ ಅವಾಗ JDS ಅಲ್ಲಿ ಇದ್ರು, ಈಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಅವ್ರು ತಮ್ಮೊಂದು ಬೀಗರ ಊಟಕ್ಕೆ ನಮ್ಮನ್ನ ಕರೆದಿದ್ರು. ಏನಕ್ಕೆ ಅಂದ್ರೆ ಅವ್ರದ್ದು ನಮ್ಗೆ ರಿಲೇಷನ್, ಅವ್ರ ಬಾಮ ಇದೆ ನಮ್ಮ ಫ್ರೆಂಡು. ನಾವು ಹುಣಸೂರ್ಗೆ ಹೋಗಿದ್ದೋ. ಹುಣಸೂರ್ಗೆ ಹೋದಾಗ ಅವಾಗ ಕುಮಾರಸ್ವಾಮಿ ಯಾರು ಅಂತಾನೆ ಗೊತ್ತಿಲ್ಲ ಅಷ್ಟು ಜನರಿಗೆ. ಈ ಮನುಷ್ಯನ ರೇವಣ್ಣನೇ ಗೊತ್ತಿರೋದು. ಅಲ್ಲಿ ನಮ್ಮ ಫ್ರೆಂಡ್ ತೋರಿಸ್ತಾರೆ, ನೋಡಪ್ಪ ಅವನೇ ರೇವಣ್ಣ, ದೊಡ್ಡ ರೌಡಿ ಅವನು. ಒಂದು ಹೆಂಗಸರು ಅವ್ರ ಮುಂದೆ ಓಡಾಡಂಗಿಲ್ಲ, ಒಬ್ರು ಓಡಾಡಿದ್ರೆ ಅಷ್ಟೇ. ಅದೇ ಅಪ್ಪನಂತೆ, ಅಪ್ಪನ ದಾರಿನ ಮಗ ಫಾಲೋ ಮಾಡ್ತಾ ಇದ್ದಾನೆ ಅಷ್ಟೇ, ಬೇರೆ ಏನಿಲ್ಲ. ನೀವ್ ಹೇಳಿದ್ 85ರ ದಾರಿನ ಮಗ ಫಾಲೋ ಮಾಡ್ತಾ ಇದ್ದಾನೆ. 85ರಲ್ಲಿ ಹಂಗಿತ್ತು ಮಾತು. ಹೌದು ಹಾಗೆ ಸರ್. ಅವಾಗ ಫೋನು ಮೊಬೈಲ್ ಎಲ್ಲ ಇರ್ಲಿಲ್ವಲ್ಲ, ಇದ್ದಿದ್ರೆ ರೇವಣ್ಣನ ರೆಕಾರ್ಡ್ ಮಾಡ್ಕೊಂತಿದ್ದ. ನಮ್ಗೆ ಇವ್ರು ಪ್ರೈಮ್ ಮಿನಿಸ್ಟರ್ ಆದಾಗ ಸರ್ ಒಂದು ಹೆಮ್ಮೆ ಇತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಗೌಡ್ರು ಅಂತ ಒಂದು ಕಮ್ಯುನಿಟಿ ಇದೆ ಅಂತ. ಇವತ್ತು ನಾವು ಆ ಗೌಡ್ರನ್ನ ಹೆಸರನ್ನೇ ಸೈಡಿಂದ ತೆಗೆದಾಕ್ಬಿಡ್ಬೇಕು ಅಂತಿದ್ದೀವಿ. ಅದು ಆ ಥರ ಅವಮಾನ ಮಾಡಿಬಿಟ್ಟಿದ್ದ ನಾವು. ಅವನಿಗೆ ಸರ್ ನೀವು ಏನು ಸೇರಿಸ್ಬೇಕು ಅಂದ್ರೆ, ಅವನ್ನ ಹಾಸನ ಹೊಳೆನರಸೀಪುರದ ಚಾರ್ಲ್ಸ್ ಶೋಭರಾಜ್ ಅಂತ ಸೇರಿಸ್ಬೇಕು ಸರ್ ನೀವು. ಹಲೋ, ಕೇಳ್ತಾ ಇದೆ, ಹೇಳಿ ದಿವಾಕರ್ ಅವ್ರು ಹೇಳಿ. ಅದೇ ಸರ್, ಹಾಸನದ ಚಾರ್ಲ್ಸ್ ಶೋಭರಾಜ್ ಅಂತ ಸೇರಿಸ್ಬೇಕು ಅವನ್ನ. ಒಂದು ಗೌಡ್ರ ಕುಳಕ್ಕೆ ಒಂದು ಅವಮಾನ ಮಾಡ್ಬಿಟ್ಟ ಸರ್ ಅವನು. ಅವನೆಲ್ಲ ಬರ್ತಾನೆ ಅಂತ ಅನಿಸ್ತದ ಸರ್ ನಿಮ್ಗೆ? ಅಲ್ಲ, ಬರ್ಲೇಬೇಕಲ್ಲ. ನಾವು ಹೋಪ್ಸ್ ಇಟ್ಕೊಂಡಿದೀವಿ, ದೇವೇಗೌಡರ ಲೆಟರ್ಗಾದ್ರೂ ಅವರ ಫ್ಯಾಮಿಲಿಯ ಮೊಮ್ಮಗ ಮರ್ಯಾದೆ ಕೊಡಬಹುದು ಅನ್ನೋ ಹೋಪ್ಸ್ ಇದೆ ನಮಗೆ ಸರ್. ಎಲ್ಲ ನಾಟಕ ಸರ್. ಕುಮಾರಣ್ಣನೇ ಅವನು ಮಗಳು, ಅವ್ನು ದೊಡ್ಡವನ್ ಮದುವೆಗೆ ಬರ್ಲಿಲ್ಲ ಅವರು. ಒಳಗೆ ಅವ್ರಿಗೆ ಜಗಳ ತುಂಬಾ ಇದೆ ಅವ್ರಿಗೆ, ಬರಲ್ಲ ಅವರು. ಅವನು ಅಲ್ಲಿ ಹೋಗಿ ಸರ್ ಇಲ್ಲಿ ದುಡ್ಡು ಕಳಿಸ್ತಾರೆ, ಸೆಟ್ಲ್ ಆಗ್ಬಿಡ್ತಾನೆ ಸರ್ ಎಲ್ಲಾರು ಹೋಗಿ. ನಮ್ಗೆ ಟ್ರೀಟಿ ಇಲ್ದೇ ಇರೋ ಊರಲ್ಲಿ, ಕಂಟ್ರಿಲಿ. ಅವ್ನಿಗೆ ಗೊತ್ತು ಇಲ್ಲಿ ಬಂದ್ರೆ ಗಲ್ಲು ಶಿಕ್ಷೆ ಮಾಡ್ತಾರೆ ಅಂತ. ಇಲ್ಲ ಸೂಸೈಡ್ ಮಾಡ್ಕೋಬೇಕಷ್ಟೇ ಅವನಲ್ಲಿ ಅಂತ ಒಂದು ಇವನಾದ್ರು ಅವನು. ರೈಟ್. ಥ್ಯಾಂಕ್ ಯು ದಿವಾಕರ್ ಅವರೇ, ಕರೆ ಮಾಡಿದ್ದಕ್ಕಾಗಿ.